ಇನ್ನು ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಮಹಿಳೆಯರಿಗೆ ನಾವು ಫ್ರೀ ಬಸ್ ಕೊಟ್ಟಿದ್ದೀವಿ, ಪುರುಷರಿಗೆ ಬಸ್ ದರ ಏರಿಸೋದ್ರಲ್ಲಿ ತಪ್ಪೇನಿಲ್ಲ, ಅಗತ್ಯ ಇತ್ತು ಅದಕ್ಕೋಸ್ಕರ ಬಸ್ ದರ ಏರಿಸಿದ್ದೀವಿ. 10 ವರ್ಷಗಳ ಹಿಂದೆ ದರ ಏರಿಕೆ ಆಗಿದೆ, 10 ವರ್ಷಗಳಿಂದ ದರ ಏರಿಕೆ ಆಗಿಲ್ಲ. ಬೇರೆಲ್ಲ ವಸ್ತುಗಳ ದರ ಏರಿಕೆ ಆಗಿದೆ. ನೀವು ಪ್ರಯಾಣ ದರ ಹಾಗೇ ಇರಲಿ ಅಂದರೆ ಏನು ಅರ್ಥ? ಅದಕ್ಕೋಸ್ಕರ ಈಗ ಬಸ್ ಟಿಕೆಟ್ ದರವನ್ನು ನಾವು ಜಾಸ್ತಿ ಮಾಡಿದ್ದೀವಿ ಅಂತಾರೆ ಸತೀಶ್. ಬಸ್ ಪ್ರಯಾಣ ದರ ಮತ್ತು ಏಕಾಏಕಿ 15% ಏಕಾಏಕಿ ಇಲ್ಲ, 10 ವರ್ಷದಿಂದ ಏರ್ಸ್ಯಾರ. ಈ ಸರಿ 10 ವರ್ಷದಿಂದ ಏರ್ಸ್ಯಾರ. ಒಂದ್ ಕಡೆ ಫ್ರೀ ಕೊಟ್ಟು ಇನ್ನೊಂದ್ ಕಡೆ 15% ಫ್ರೀ ಕೊಡೋದು ಬೇರೆ ಉದ್ದೇಶ. ಪುರುಷರು ಸೀಟ್ ಆಗ್ಯಾರ ಸರ್, ಹೆಣ್ಮಕ್ಳು ಅಷ್ಟ ಕೊಡ್ಬೋದಾ? ಫ್ರೀ ಕೊಟ್ಟು ದರ ಏರಿಸುವಂತ ಅವಶ್ಯಕತೆ ಏನಿತ್ತು ಸರ್ಕಾರ? ನೋಡಿ, ನಾವು ಮಹಿಳೆಯರಿಗೆ ಕೊಟ್ಟಿದ್ದೀವಿ, ಮಹಿಳೆಯರಿಗೆ ಅದು ಫ್ರೀ. ಜೆಂಟ್ಸ್ಗೆ ಅಂತ ಪ್ರಶ್ನೆ ಇಲ್ಲ. ಅದು 15% ಏರಿಸಲಿಕ್ಕೆ ಶಿಫಾರಸು ಮಾಡಿದ್ದಾರೆ. ಅದು ಸುಮಾರು ವರ್ಷದಿಂದ 10 ವರ್ಷದಿಂದ ಆಗಿದೆ ಅಂತ. ಅದು 4 ವರ್ಷ 5 ವರ್ಷದಿಂದ ಆಗಿರ್ಬೋದು. ಮತ್ತು ಈಗೆಲ್ಲ ಬೆಲೆ ಏರಿಕೆ ಇವೆಲ್ಲ ಬೇರೆ ಎಲ್ಲ ಏರಿದೆ ರೇಟ್. ಅದಕ್ಕೆ ಇದನ್ನು ಏರಿಸೋಣ ಡಿಸಿಷನ್ ತೊಗೊಂಡಾರಷ್ಟೇ.